ಹೇಳ್ರಪ್ಪ ಹೇಳ್ರು. ಬೆಂಗಳೂರಿನ ರಸ್ತೆಗಳು ಹದಗೆಟ್ಟು ಹಳ್ಳ ಹಿಡಿದೋಗಿದ್ದಾವೆ. ಅದಕ್ಕೆ ಒಬ್ಬ ಕಾರ್ಪೊರೇಟ್ ಸಂಸ್ಥೆಯೊಂದು ಬೆಂಗಳೂರಿನಿಂದ ಹೊರಗಡೆ ಹೋಗುವ ನಿರ್ಧಾರಕ್ಕೆ ಬಂದಿದೆ. ಬ್ಲ್ಯಾಕ್ ಬಕ್ ಅಂತ ಕಂಪನಿ, ಲಾಜಿಸ್ಟಿಕಲ್ ಕಂಪನಿ ಇದು. ಅದರ CEO ರಾಜೇಶ್ ಒಂದು ಟ್ವೀಟ್ ಮಾಡಿದ್ದಾರೆ. ಏನಂತ ಇದೆ ಟ್ವೀಟ್ನಲ್ಲಿ? ರಾಜೇಶ್ ಯಾಬಾಜಿ ಅಂತ ಬ್ಲ್ಯಾಕ್ ಬಕ್ ಕಂಪನಿಯ CEO ಇವರು. ಕಳೆದ 9 ವರ್ಷಗಳಿಂದ ಬೆಳ್ಳಂದೂರು ನಮ್ಮ ಕಚೇರಿ ಮತ್ತು ಮನೆಯೇ ಆಗಿತ್ತು. ಈಗ ಇಲ್ಲಿ ಮುಂದುವರಿಯೋದಕ್ಕೆ ತುಂಬ ಕಷ್ಟ ಆಗ್ತಾ ಇದೆ. ಒಂದು ಸೈಡ್ ಪ್ರಯಾಣ ಮಾಡೋದಕ್ಕೆ ಮಿನಿಮಮ್ 90 ನಿಮಿಷ ಬೇಕು, 1.5 ಗಂಟೆ ಬೇಕು. ಆದ್ದರಿಂದ ನಾವು ಹೊರಗೆ ಹೋಗಲು ನಿರ್ಧರಿಸಿದ್ದೇವೆ. ರಸ್ತೆಗಳ ತುಂಬ ಗುಂಡಿಗಳಿದ್ದಾವೆ, ಧೂಳಿನಿಂದ ಆವರಿಸಿಕೊಂಡಿದೆ. ಇದನ್ನು ಸರಿಪಡಿಸುವ ಯಾವುದೇ ಲಕ್ಷಣ ಕೂಡ ಕಾಣಿಸ್ತಾ ಇಲ್ಲ. ಮುಂದಿನ 5 ವರ್ಷ ಇದರಲ್ಲಿ ಯಾವುದೇ ಭರವಸೆ ನಮಗೆ ಕಾಣಿಸ್ತಾ ಇಲ್ಲ ಅಂತ. ಇದು BJP ಕಾಂಗ್ರೆಸ್ ನಾಯಕರ ಮಧ್ಯದಲ್ಲಿ ಒಂದು ಟಾಕ್ ಫೈಟಿಗೆ ಕಾರಣ ಆಯಿತು. ಕೇಳಿಸ್ಕೊಳ್ಳಿ ಯಾರ್ಯಾರು ಏನೇನು ಮಾತಾಡಿದ್ರು ಅಂತ. BJP ಅವರಿದ್ದಾಗ ಏನೂ ಮಾಡದೇ ಇರೋದ್ರಿಂದ ರಸ್ತೆಗಳು ಹಾಳಾಗಿದ್ದಾವೆ. ಸೊ ಈಗ ಡೆಪ್ಟಿ ಚೀಫ್ ಮಿನಿಸ್ಟರ್ನ ಮೀಟಿಂಗ್ ಮಾಡಿದ್ದಾರೆ. ಎಲ್ಲ ಗುಂಡಿ ಮುಚ್ಚಿದ್ರು, ಪಾರ್ಟ್ ಹೋಲ್ ಫ್ರೀ ರೋಡ್ಸ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ವ್ಯವಸ್ಥೆ ಹಾಳಾಗಕ್ಕೆ ಬಿಡಲ್ಲ, ರಸ್ತೆಗಳನ್ನು ದುರಸ್ತಿ ಮಾಡಬೇಕು, ಗುಂಡಿಗಳನ್ನು ಮುಚ್ಚಬೇಕು, ಮಾಡ್ತೀವಿ. ಇಡೀ ರಾಜ್ಯದ ನೀವು ರಸ್ತೆಗಳನ್ನು ನೋಡ್ಬಿಡಿ, ಆರ್ಥಿಕ ಪರಿಸ್ಥಿತಿ ಎಕ್ಕುಟ್ಟೋಗ್ಬಿಟ್ಟಿದೆ. ಬೆಂಗಳೂರಿನ ರಸ್ತೆಗಳಂತೂ ಕೂಡ ನಾವು ಬೆಂಗಳೂರು ರಸ್ತೆಗಳು ಓಡಾಡೋಕ್ಕಾಗಲ್ಲ. ಈಗೇನೋ DK ಶಿವಕುಮಾರ್ ಹೇಳ್ತಾವ್ರೆ ಟನಲ್ ತೊಳ್ತೀನಿ ಅಂತ. ಇನ್ಮೇಲೆ ನಾವು ಟನಲಲ್ಲೇ ಗುಹೆಗಳು, ಹಿಂದೆ ಕಾಲದಲ್ಲಿ ಗುಹೆಗಳಲ್ಲಿ ಇದ್ರಲ್ಲ, ಹಂಗೆ ಗುಹೆಗಳ ಥರ ನಾವು ಗುಹೆಗಳಲ್ಲಿ ಓಡಾಡ್ತೀರಿ ಇನ್ಮೇಲೆ. ಆ ಪರಿಸ್ಥಿತಿ ತಂದಿಟ್ಬಿಟ್ಟಾರೆ. ದುಡ್ಡಿಲ್ಲ, ಪಾಪರಾಗೋಗ್ಬಿಟ್ಟಿದೆ. ರಿಂಗ್ ರೋಡ್, ನಾನು ಅದೇ ರೋಡಲ್ಲೇ ದಿನ ಓಡಾಡ್ತೀನಿ. ರಿಂಗ್ ರೋಡು ಅಧ್ವಾನ ಎದ್ದೋಗ್ಬಿಟ್ಟಿದೆ. ಯಾರ್ಯಾರು ಇಲ್ಲಿ ಇಂಡಸ್ಟ್ರೀಸನ್ನು ಮಾಡಿದರು, IT-BT ಕಂಪನಿ ನಮಗೆ ಆದಾಯ ಬರೋ ಅಂಥವು ಅವೆಲ್ಲನೂ ಕೂಡ ಬಿಟ್ಟು ಹೋಗ್ತಾ ಇದ್ದಾರೆ. ಎಲ್ಲರೂ ಬೇರೆ ಕಡೆ ಬಿಟ್ಟು ಹೋಗ್ತಾ ಇದ್ದಾರೆ. ಹೇಳಿದಾರಲ್ಲ, ಎಲ್ಲೆಲ್ಲ ಒಂದೊಂದೇ ಕಂಪನಿಗಳು ಕರ್ನಾಟಕವನ್ನು ಬಿಟ್ಟು ಹೋಗೋವಂಥ ಕಾಲ ಸನ್ನಿಹಿತ ಆಗಿದೆ. ಬೆಂಗಳೂರಿನ ವಾತಾವರಣಕ್ಕೋಸ್ಕರ ಇಲ್ಲಿದ್ದಾರೆ ಅಷ್ಟೇ. ಇಲ್ಲ ಅಂತ ಹೇಳಿದ್ರೆ ಇಷ್ಟೊತ್ತಿಗೆ ಎಲ್ಲ ಕಂಪನಿಗಳು ಬೇರೆ ಕಡೆಗೆ ಹೋಗೋವಂಥ ಪರಿಸ್ಥಿತಿ. ನಿಜ, ಮಳೆಗಳೇ ಹೆಚ್ಚಾಗಿ ಗುಂಡಿಗಳು ಬಿದ್ದಿವೆ ನಿಜ. ಆದರೆ ಈಗಾಗಲೇ ನಮ್ಮ ಉಪಮುಖ್ಯಮಂತ್ರಿಗಳು ಸ್ಪಷ್ಟಗೊಳಿಸಿದ್ದಾರೆ. ಗುಂಡಿ ತುಂಬಿಸೋದಕ್ಕೆ ಯೋಜನೆ ರೂಪಿಸಿ ಈಗಾಗಲೇ ಕ್ರಮವನ್ನು ಜರುಗಿಸಿದ್ದಾರೆ. ಎಲ್ಲಿಂದ ಎಲ್ಲಿಗೆ ಹೋಗಬೇಕಾದ್ರೆ ಗುಂಡಿಯಿಂದ ನಿಮಗೆ ತಡ ಆಯಿತು ಎಲ್ಲರ. ಲೆಟ್ ಅಸ್ ಬಿ ವೆರಿ ಫ್ರ್ಯಾಂಕ್, ಟ್ರಾಫಿಕ್ದು ಸಮಸ್ಯೆ ಸಲುವಾಗಿ ಲೇಟ್ ಆಗಿದೆ ಅಂತಂದ್ರೆ ಒಪ್ಕೋತೀವಿ. ಈಗ ಮಾನ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಬ್ರ್ಯಾಂಡ್ ಬೆಂಗಳೂರು ಮಾತಾಡ್ತಾರೆ. ಬೆಂಗಳೂರಿನ ಗುಂಡಿ ಮುಚ್ಚುವ ಯೋಗ್ಯತೆಯೂ ಇವರಿಗಿಲ್ಲ ಅಂಥೇಳಿ ಜನ ಸರ್ಕಾರಕ್ಕೆ ಚೀಮಾರಿ ಹಾಕ್ತಾ ಇದ್ದಾರೆ. ಬೆಂಗಳೂರಿನ ಗುಂಡಿ ಮತ್ತು ಟ್ರಾಫಿಕ್ ಸಮಸ್ಯೆ ಬಗ್ಗೆ ಕಿರಣ್ ಮಜುಮ್ದಾರ್ ಬಯೋಕಾನ್ನ ಮುಖ್ಯಸ್ಥೆ ಅವರು ಎಚ್ಚರಿಸೋ ಕೆಲಸ ಮಾಡಿದ್ರು ಸರ್ಕಾರವನ್ನು. ಮೋಹನ್ ದಾಸ್ ಪೈ ಎಚ್ಚರಿಸಿದರು. ಇವರೆಲ್ಲ ಎಚ್ಚರಿಸಿದ್ರು ಈ ಕೋಣನ ಮುಂದೆ ಕಿನ್ನುಡಿ ನುಡಿಸಿದರೆ ಈ ಕೋಣಂಗೆ ಅದು ಏನು ನಾಟಲ್ಲ, ಕೇಳಲ್ಲ. ಆಧುನಿಕ ತಂತ್ರಜ್ಞಾನವನ್ನು ಬಳಸಿ ಗುಂಡಿ ಮುಚ್ತೀವಿ, ಒಂದು ದಿನಕ್ಕೆ ಅದೆಷ್ಟೋ ಗುಂಡಿಗಳನ್ನು ಮುಚ್ತಾ ಇದ್ದೀವಿ ಅಂತ ಶೋ ಕೊಟ್ಟರು. ಎಲ್ಲಿ ಸ್ವಾಮಿ ಗುಂಡಿ ಹಂಗೆ ಇದ್ದಾವೆ, ಸುಳ್ಳು ಲೆಕ್ಕ ತೋರಿಸಿ ಕಳ್ಬಿಲ್ ಬರೆಯೋಕ್ಕೆ ಅಂತೇಳಿ ಉಪಯೋಗಿಸ್ಕೊತಾ ಇದ್ದೀರಾ. ನೀವು ಬ್ರ್ಯಾಂಡ್ ಮಾಡ್ತಾಯಿದ್ದೀರಿ, ಭ್ರಷ್ಟಾಚಾರದ ಬ್ರ್ಯಾಂಡ್ ಆಗಿ ಮಾಡ್ತಿದ್ದೀರಿ ಬೆಂಗಳೂರನ್ನ. ಈ ಮಹಾನಗರ ಪಾಲಿಕೆ ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದಾರೆ ಇವರು? 5 ಮಹಾನಗರ ಪಾಲಿಕೆ ಮಾಡಿದ್ದಾರೆ. ಎಷ್ಟು ವರ್ಷಕ್ಕೆ ಮಾಡ್ತಾ ಇದ್ದಾರೆ? ಇನ್ನು 1.5 ವರ್ಷಕ್ಕಷ್ಟೇ ಮಹಾನಗರ ಪಾಲಿಕೆ ಈ 5 ಮಾಡೋದು. ಆಮೇಲೆ ಇರೋದೇ ಇಲ್ಲ. ನಮ್ಮ BJP ಮ್ಯಾನಿಫೆಸ್ಟೋ ಪ್ರಕಾರ ಬೆಂಗಳೂರನ್ನು ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ಒಟ್ಟಾಗಿರಬೇಕು, ಬ್ರ್ಯಾಂಡ್ ಬೆಂಗಳೂರು ಒಟ್ಟಾಗಿರಬೇಕು, ಸಿಲಿಕಾನ್ ವ್ಯಾಲಿ ಒಟ್ಟಾಗಿರಬೇಕು ಅನ್ನೋದು ನಮ್ಮ ಅಜೆಂಡಾ. ಬ್ರಿಟಿಷರ ಕಾಲದಿಂದನೂ ಕೂಡ ಬೆಂಗಳೂರು ಒಂದೇ ಇದ್ದಿದ್ದು. ಈ ಕಾಂಗ್ರೆಸ್ ಅವ್ರು ಬಂದಮೇಲೆ 5 ಓಳು ಇವ್ರು ಬಿಡೋದು ಓಳೆ, ಕಾರ್ಪೊರೇಷನ್ನು ಓಳು ಮಾಡಾಕ್ಬಿಟ್ರು. ನಾನು ಇವತ್ತು ಅಧಿಕಾರಿಗಳನ್ನ ಒಂದು ಮಾಹಿತಿ ಕೇಳಿದೆ. ನಾನು ಅಧಿಕಾರಿಗಳನ್ನ ಕಾರ್ಪೊರೇಷನಲ್ಲಿ 198 ವಾರ್ಡ್ಗಳಿಗೆ ಎಷ್ಟು ಜನ ಇಂಜಿನಿಯರ್ ಇದ್ದಾರೆ ಅಂತ. ಒಂದೊಂದು ವಾರ್ಡ್ಗೆ ಒಬ್ಬೊಬ್ಬ ಇಂಜಿನಿಯರ್ ಇರಬೇಕು ಕಾನೂನು ಪ್ರಕಾರ. ಅವ್ರು ಹೇಳಿದ್ರು 20 ಜನ ಇದ್ದಾರೆ ಅಂತ. 20 ರಿಂದ 25 ಜನ ಇದ್ದಾರೆ. 198 ವಾರ್ಡ್ಗೆ
ಪ್ರತಿ ವಾರ್ಡು ಅಂದ್ರೆ 198 ಜನ ಇರಬೇಕು. ಅಲ್ಲಿಗೆ ಎಷ್ಟು ಶಾರ್ಟೇಜು? 90% ಇಲ್ಲ, ಇಂಜಿನಿಯರ್ ಇಲ್ಲ ಇಲ್ಲಿ. ಈಗೇನು ಮಾಡೋಕ್ಕೆ ಹೊರಟಿದ್ದಾರೆ, 500 ಮಾಡ್ತಾ ಇದ್ದಾರೆ. 500 ಜನ ಎಲ್ಲಿಂದ ಅಪಾಯಿಂಟ್ಮೆಂಟ್ ಮಾಡೋಕ್ಕೆ ನಿಮಗೆ ಫೈನಾನ್ಸ್ ಡಿಪಾರ್ಟ್ಮೆಂಟವರು ಅನುಮತಿ ಕೊಡ್ತಾ ಇಲ್ಲ. ಕಳೆದ 20 ವರ್ಷದಿಂದ ಅನುಮತಿ ಕೊಟ್ಟಿಲ್ಲ. ನಮ್ಮ ಸರ್ಕಾರ ಇದ್ದಾಗ ಕೊಟ್ಟಿಲ್ಲ, ಯಾರಿದ್ದಾಗೂ ಕೊಟ್ಟಿಲ್ಲ. ಇಷ್ಟು ಜನ ಜೈಗಳೇ ಈಗ ಒಂದು 500 ಜನ ಜೈಗಳು ಬೇಕು. 500 ಅಲ್ಲ, 480 ಜನ. 20 ಜನ ಅವರೇ ಲೆಕ್ಕಕ್ಕೆ, 20 ಇಟ್ಕೊಳ್ಳಿ. ಎಷ್ಟು ಜನ AW ಬೇಕು, ROಗಳು ಎಷ್ಟು ಜನ ಬೇಕು, AROಗಳು ಎಷ್ಟು ಜನ ಬೇಕು, ಸೂಪರ್ಡೆಂಟ್ ಇಂಜಿನಿಯರ್ಗಳು ಎಷ್ಟು ಜನ ಬೇಕು? ಎಲ್ಲಿಂದ ಬರ್ತೀರ? ಪಾಪರ್ ಎದ್ದೋಗಿದೆಯಲ್ಲ, ಕಾರ್ಪೊರೇಷನ್ನೇ ಪಾಪರ್ ಆಗ್ಬಿಟ್ಟಿದೆ, ದುಡ್ಡಿಲ್ಲ. ಹಳ್ಳ ಬಿದ್ದು ಬೆಂಗಳೂರು ಬಿಡಿ, ಹಳ್ಳ ಬಿದ್ದು ಎಲ್ಲ ಸೊಂಟ ಮುರ್ಕೊಂತವ್ರೆ. ಈ ಸೊಂಟ ಮುರ್ಕೊಳ್ಳೋದ್ರೊಳಗಡೆ ಈ ರಾಜ್ಯ ಕಾರ್ಪೊರೇಷನ್ ಸೊಂಟ ಯಾವಾಗ ಮುರಿದತ್ತೋ ಗೊತ್ತಿಲ್ಲ. ಮುಖ್ಯಮಂತ್ರಿಗಳ ಮನೆ 5 ಕಿಲೋಮೀಟರ್ ರೇಡಿಯಸ್ನಲ್ಲಿ ಬನ್ನಿ, ನನ್ನ ಜೊತೆಗೆ ತೋರಿಸ್ತೀನಿ ನಾನು ಏನಾಗಿದ್ದಾವೆ ರಸ್ತೆಗಳ ಪರಿಸ್ಥಿತಿ ಅಂತ. ಮಳೆ ಬಂದ್ರಂತೂ ಮುಗೀತು ಕತೆ. ಇದು ಬರೀ ರಸ್ತೆಗಳು ಹಾಳಾಗಿದ್ದಾವೆ ಇಷ್ಟೇ ಅಲ್ಲ. ಡಿ ಕೆ ಶಿವಕುಮಾರ್ ಅವ್ರಿಗೆ ಅರ್ಥ ಆಗತ್ತೆ, ಒಂದು ನಗರಕ್ಕೆ ಇನ್ವೆಸ್ಟ್ಮೆಂಟ್ ಬರೋದು, ಅದಕ್ಕೊಂದು ಬ್ರ್ಯಾಂಡ್ ವ್ಯಾಲ್ಯೂ ಜಾಸ್ತಿ ಆಗೋದು ಇನ್ಫ್ರಾಸ್ಟ್ರಕ್ಚರಿಂದ. ಮತ್ತು ಒಂದು ನಗರದ ಬ್ರ್ಯಾಂಡ್ ವ್ಯಾಲ್ಯೂ ಹಾಳಾಗೋದು ಇಂಥ ಇನ್ಫ್ರಾಸ್ಟ್ರಕ್ಚರಿಂದ ಅಷ್ಟೇ.